11ನೇ ಆರೋಪಿ ನಾಗರಾಜ್ ಆತನನ್ನ ಬಂಧನ ಮಾಡಲಾಗಿದೆ ಅನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ. ಮೈಸೂರಿನಲ್ಲಿ ನಾಗರಾಜ್ನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ನಟ ದರ್ಶನ್ರ ಮಾಜಿ ಮ್ಯಾನೇಜರ್, ಫಾರ್ಮ್ ಹೌಸ್ ನ ನೋಡ್ಕೊಳ್ತಾ ಇದ್ದಂತಹ ವ್ಯಕ್ತಿ ನಾಗರಾಜ್, ಆತನನ್ನ ಬಂಧನ ಮಾಡಲಾಗಿದೆ. ಅಲ್ಲಿಗೆ 7 ಜನ ಆರೋಪಿಗಳಲ್ಲಿ 4 ಬಂಧನ ಆದ ಹಾಗಾಗಿದೆ. 11ನೇ ಆರೋಪಿ ನಾಗರಾಜ್ನನ್ನ ಮೈಸೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅಲ್ಲಿ ಆತನನ್ನ ಬಂಧನ ಮಾಡಲಾಗಿದೆ. ಅದರ ಜೊತೆಗೆ ಪವಿತ್ರ, ಪ್ರದೂಷ್ ಹಾಗೆ ಲಕ್ಷ್ಮಣ್ ಬಳಿಕ ಈಗ ನಾಗರಾಜ್ ಬಂಧನ ಆಗ್ತಾ ಇದ್ದ ಹಾಗೆ 7 ಜನ ಆರೋಪಿಗಳಲ್ಲಿ 4 ಜನರ ಬಂಧನ ಆದ ಹಾಗಾಯ್ತು. ಇನ್ನು ಬಾಕಿ ಉಳಿದಿರೋದು ನಟ ದರ್ಶನ್. ತಮಿಳುನಾಡಿನಿಂದ ಹೊಸಕೆರೆಹಳ್ಳಿಯ ತಮ್ಮ ಪತ್ನಿಯ ಅಪಾರ್ಟ್ಮೆಂಟ್ನತ್ತ ಅವರು ಆಗಮಿಸುತ್ತಿದ್ದಾರೆ ಅನ್ನುವಂತ ಮಾಹಿತಿ. ಪತ್ನಿ ಹಾಗೆ ಮಗ ದರ್ಶನ್ರ ಭೇಟಿಗೆ ವೇಟ್ ಮಾಡ್ತಿದ್ದಾರೆ. ಬಟ್ ಪೊಲೀಸರು ಅದಕ್ಕೆ ಅವಕಾಶ ಕೊಡ್ತಾರಾ ಗೊತ್ತಿಲ್ಲ. ಬರ್ತಾ ಇದ್ದ ಹಾಗೆ ಅರೆಸ್ಟ್ ಮಾಡುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇರೋದೇ ಹಾಗೆ, ತಕ್ಷಣಕ್ಕೆ ಅರೆಸ್ಟ್ ಮಾಡಬೇಕು, ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು ಉಳಿದಂತಹ 2 ಚಿತ್ರದುರ್ಗದವರು ನಟ ದರ್ಶನ್ರ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಈ ಆರೋಪ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಂತಹ ಗ್ಯಾಂಗ್, ಚಿತ್ರದುರ್ಗದಿಂದ ಕರ್ಕೊಂಡು ಬಂದಂತಹ ಗ್ಯಾಂಗ್ ನಲ್ಲಿ ಈ 2 ಇದ್ರು, ಅನುಕುಮಾರ್ ಹಾಗೆ ಜಗದೀಶ್. ಅವರು ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ಸರೆಂಡರ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಇದೆ, ಅಥವಾ ಅವರನ್ನ ಕೂಡ ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಬಹುಶಃ ಚಿತ್ರದುರ್ಗದಲ್ಲೇ ಅವರಿಬ್ರು ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ನಾಗರಾಜ್ನನ್ನ ಮೈಸೂರಿನಲ್ಲಿ ಬಂಧನ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7 ಆರೋಪಿಗಳಲ್ಲಿ ಅಲ್ಲಿಗೆ 4 ಜನರ ಬಂಧನ ಆದ ಹಾಗಾಯಿತು. ಆದರೆ ಪವಿತ್ರ ಗೌಡನ ಇನ್ನೂ ಕೂಡ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದಿಲ್ಲ. ಚಂದ್ರಶೇಖರ್ ನಮ್ಮ ಪ್ರತಿನಿಧಿ ಮಾಹಿತಿ ನೀಡ್ತಾ ಇದ್ರು. ಪವಿತ್ರ ಗೌಡ ನಿವಾಸಕ್ಕೆ ಮಹಿಳಾ PSI ಭೇಟಿಯನ್ನ ಕೊಟ್ಟಿದ್ದಾರೆ. ಪೊಲೀಸರ ಟೀಮ್ ಎಂಟ್ರಿ ಆಗಿದೆ ಆಲ್ರೆಡಿ. ಅವರು ಎಂಟ್ರಿ ಆದಂತಹ ಕೆಲವೇ ಕ್ಷಣಗಳ ನಂತರದಲ್ಲಿ ಪವಿತ್ರ ಗೌಡ ಪರ ವಕೀಲರಾಗಿರುವಂತಹ ನಾರಾಯಣಸ್ವಾಮಿ ಹಾಗೆ ಬಾಲನ್ ಅವರು ಕೆಲವೇ ಕ್ಷಣದಲ್ಲಿ ಎಂಟ್ರಿ ಆಗಿದ್ದನ್ನ ಗಮನಿಸಿದ್ರಿ. ಕಾನೂನು ಸಲಹೆಯನ್ನ ಪಡ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿ. ಅದೇನ್ ಸಲಹೆಯನ್ನ ಪಡ್ಕೊಳ್ತಿದ್ದಾರೋ ಗೊತ್ತಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನ ಆದೇಶ ಬಹಳ ಕ್ಲಿಯರ್ ಆಗಿದೆ. ತಕ್ಷಣವೇ ಅವರನ್ನ ವಶಕ್ಕೆ ಪಡೆದು ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಆದೇಶ. ಈ ಸಂದರ್ಭದಲ್ಲಿ ಕಾನೂನು ಸಲಹೆ ಏನ್ ಪಡ್ಕೊಳ್ತಿದ್ದಾರೆ ಇವರು ಅನ್ನುವಂಥದ್ದು ಸದ್ಯಕ್ಕೆ ಮೂಡ್ತಾ ಇರುವಂತಹ ಪ್ರಶ್ನೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು ಪವಿತ್ರ ಗೌಡ ಅವರ ನಿವಾಸ. ಅವರ ನಿವಾಸಕ್ಕೆ ಪವಿತ್ರ ಗೌಡ ಪರ ವಕೀಲರ ಟೀಮ್ ನಾರಾಯಣಸ್ವಾಮಿ ಹಾಗೆ ಬಾಲನ್ ಅವರಿಬ್ರು ಎಂಟ್ರಿ ಆದಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಎಲ್ಲರೂ ಕೂಡ ಪವಿತ್ರ ಗೌಡ ನಿವಾಸದ ಒಳಭಾಗದಲ್ಲಿದ್ದಾರೆ. ಮಹಿಳಾ ಪೊಲೀಸ್ ಅಧಿಕಾರಿಗಳು ಕೂಡ ಒಳಗಡೆ ಇದ್ದಾರೆ. ಬಂಧನ ಮಾಡಿ ಕೆಲವೇ ಕ್ಷಣದಲ್ಲಿ ಕರ್ಕೊಂಡು ಬರುವಂತಹ ಸಾಧ್ಯತೆ ಇದೆ. ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಬೇಲ್ ಅರ್ಜಿಯ ರದ್ದತಿಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇದ್ದಂತಹ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಒಂದು ಉಲ್ಲೇಖವನ್ನ ಮಾಡ್ತಾರೆ. ಇಡೀ ಕೇಸ್ಗೆ ಮೂಲ ಕಾರಣ ಪವಿತ್ರ ಗೌಡ, ಇಡೀ ಸಮಸ್ಯೆಗೆ ಮೂಲ ಕಾರಣ ಪವಿತ್ರ ಗೌಡ ಅಂತ ಹೇಳಿ. ಅದಾದ ನಂತರ ಪವಿತ್ರ ಗೌಡ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನ ಮಾಡುವಂತಹ ಟೈಮ್ನಲ್ಲಿ ಚಪ್ಪಲಿಯಿಂದ ಹೊಡೆದಿದ್ದಾರೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಚಪ್ಪಲಿ ಏನು ಮಾರಣಾಂತಿಕ ಅಸ್ತ್ರ ಅಲ್ವಲ್ಲ, ಚಪ್ಪಲಿಯಿಂದ ಹೊಡೆದ್ರೆ ರೇಣುಕಾ ಸ್ವಾಮಿ ಸಾಯೋದಕ್ಕೆ ಸಾಧ್ಯನಾ? ಹೀಗೆಲ್ಲ ಒಂದಿಷ್ಟು ಪಾಯಿಂಟ್ಗಳನ್ನ ಇಟ್ಟು ವಾದವನ್ನ ಮಂಡನೆ ಮಾಡಿದ್ರು. ಜೊತೆಗೆ ಒಂದಿಷ್ಟು ಎಕ್ಸ್ಕ್ಯೂಸ್ಗಳನ್ನ ಕೇಳಿದ್ರು, ಕಾರಣಗಳನ್ನ ಕೊಟ್ಟು. ಪವಿತ್ರ ಗೌಡ ಒಬ್ಬ ಸಿಂಗಲ್ ಪೇರೆಂಟ್, ಆಕೆಯ ವೃದ್ಧ ತಂದೆ ತಾಯಿಯನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಇದೆ ಅಂತ ಹೇಳಿ ಕಾರಣಗಳನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಎಲ್ಲದರ ಹೊರತಾಗಿಯೂ 7 ಆರೋಪಿಗಳ ಜಾಮೀನು ರದ್ದಾಗಿದೆ. ಕೆಲವೇ ಕ್ಷಣಗಳಲ್ಲಿ 7 ಜನ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.